ಇಲ್ಲಿ ಬಂದಿರೋ ಎಲ್ಲ ಪತ್ರಕರ್ತರಿಗೆ, ಮಾಧ್ಯಮ ಮಿತ್ರರಿಗೆ, ಎಲ್ಲ ನನ್ನ ಅಣ್ಣ ತಮ್ಮಂದಿರಿಗೆ, ಅಕ್ಕ ತಂಗಿಯರಿಗೆ, ಈ ಕಾರ್ಯಕ್ರಮನ ವೀಕ್ಷಿಸ್ತಿರೋ ಎಲ್ಲ ತಾಯಂದಿರಿಗೆ, ಎಲ್ಲ ವೀಕ್ಷಕರಿಗೆ, ಎಸ್ಪೆಷಲಿ ಎಲ್ಲ ನನ್ನ VIPsಗೆ ಎಲ್ರಿಗೂ ನಮಸ್ಕಾರ. ಈ ಸ್ಟೇಜ್ ಮೇಲೆ ಮಾತು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಒಬ್ಬರನ್ನ ನೆನೆಸ್ಕೊಬೇಕು. ದಟ್ ಈಸ್ ನಿಮ್ಮೆಲ್ಲರ ಪ್ರೀತಿಯ ಡಾಕ್ಟರ್ ರೆಬಲ್ ಸ್ಟಾರ್ ಅಂಬರೀಷ್ ಅಂಕಲ್. ಅವರಿಲ್ಲ ಅಂದ್ರೆ ಈ ವೇದಿಕೆ ಇರ್ತಾ ಇರಲಿಲ್ಲ. ಓಕೆ, ಇವತ್ತು ದ ಟಾಸ್ಕ್ ಅನ್ನೋ ಚಿತ್ರದ ಬಗ್ಗೆ ಮಾತಾಡಕ್ಕೆ ಬಂದಿದ್ದೀವಿ. ಈ ಚಿತ್ರದಲ್ಲಿ ಇವತ್ತು ಒಂದು ಸಾಂಗ್ ನೋಡಿದೆ, ತುಂಬಾ ಪ್ರಾಮಿಸಿಂಗ್ ಆಗಿತ್ತು. ಕಂಪೋಸ್ ಮಾಡಿರೋದು ನಮ್ಮ ಸ್ಯಾಂಡಿ ಸರು. ಆಲ್ ದಿ ವೆರಿ ಬೆಸ್ಟ್. ತುಂಬಾ ಯೂನಿಕ್ ಆಗಿದೆ. ಸರ್ ಹೇಳ್ದಂಗೆ ಜಿಮ್ಮಲ್ಲೂ ಕೇಳ್ಬೋದು, ಪಪ್ಪು ಎಲ್ಲ ಕಡೆನೂ ಕೇಳ್ಬೋದು ರ್ಯಾಪ್ ಸಾಂಗ್ ಎಲ್ಲ. ಸೊ ಥರೋಲಿ ವಿ ಎಂಜಾಯ್ಡ್, ಎಸ್ಪೆಷಲಿ ಆಲ್ ಜೆನ್ಸಿ ಕಿಡ್ಸ್ ಎಲ್ರಿಗೂ ಡೆಫಿನೆಟ್ಲಿ ಇಷ್ಟ ಆಗುತ್ತೆ. ಆಲ್ ದಿ ಬೆಸ್ಟ್ ಸರ್. ಸೊ ಈ ಚಿತ್ರದ ಪ್ರೊಡ್ಯೂಸರ್ ಬಂದು ನಮ್ಮ ವಿಜಯ್ ಕುಮಾರ್ ಸರ್, ಹಾಗೆ ರಾಮಣ್ಣ ಸರ್ ಅವರು. ಡೈರೆಕ್ಟ್ ಮಾಡಿರೋದು ನಮ್ಮ ರಾಘು ಶಿವಮೊಗ್ಗ ಸರ್. ಅವ್ರದ್ದು ಪೆಂಟಗನ್ ಚಿತ್ರನೂ ನೋಡಿದ್ದೀನಿ, ತುಂಬಾ ಚೆನ್ನಾಗಿದೆ. ಆ್ಯಂಡ್ ಡೆಫಿನೆಟ್ಲಿ ಈ ಚಿತ್ರದ ಟೀಸರ್ ನೋಡಿದಾಗ ಒಂದು ಆ್ಯಕ್ಷನ್ ಥ್ರಿಲ್ಲರ್ ಅಂತ ಅನ್ಸುತ್ತೆ, ಸಿನಿಮಾ ನೋಡಬೇಕು ಅನ್ಸುತ್ತೆ. ಸೊ ಡೆಫಿನೆಟ್ಲಿ ನಾವು ನಮ್ಮ ಫ್ರೆಂಡ್ಸ್ ಜೊತೆ ಫಸ್ಟ್ ಡೇ ಫಸ್ಟ್ ಶೋ ಹೋಗಿ ನಿಮಗೆ ಫೋನ್ ಮಾಡ್ತೀವಿ. ಈ ಕಾರ್ಯಕ್ರಮಕ್ಕೆ ನಾನು ಇಲ್ಲಿಗೆ ಬರೋದಕ್ಕೆ ಎರಡು ಮುಖ್ಯ ಕಾರಣ. ಒಂದು, ನಮ್ಮ ರಾಜೇಶ್ LY ಸರ್. ಆ್ಯಂಡ್ ಇನ್ನೂ ಒಂದು ಕಾರಣ, ಇಬ್ಬರು ನ್ಯೂ ಕಮರ್ಸ್ ಲಾಂಚ್ ಮಾಡ್ತಾ ಇದ್ದಾರೆ ಅಂತ ಕೇಳಿದ ತಕ್ಷಣ ಖುಷಿ ಆಯಿತು. ಸೊ ಇಬ್ಬರು ನ್ಯೂ ಕಮರ್ಸ್ ಅಂದಿದ ತಕ್ಷಣ ನಾನು ಇಮ್ಮಿಡಿಯೇಟಾಗಿ ಪ್ರೊಡ್ಯೂಸರ್ ಹೆಸರು ನೋಡಿದೆ. ಯಾಕೆಂದರೆ ಅವರೇ ನಿಜವಾಗ್ಲೂ ಒಬ್ಬ ಹೀರೋಸು. ಅವ್ರುಗಳು ಮನಸ್ಪಟ್ರೆ ತುಂಬ ನ್ಯೂ ಕಮರ್ಸ್ ಬರೋಕ್ಕೆ ಸಾಧ್ಯ. ಸೊ ಒಂದು ನಮ್ಮ ಜಯಸೂರ್ಯ ಸರ್, ಆಲ್ ದಿ ಬೆಸ್ಟ್ ಸರ್, ಆಲ್ ದಿ ಬೆಸ್ಟ್. ನಿಮ್ಮ ಚಿತ್ರ ಭೀಮಾ ಫಿಲ್ಮ್ ನೋಡಿದಾಗ ವೆರಿ ನೈಸ್, ಒಳ್ಳೆ ಪರ್ಫಾರ್ಮೆನ್ಸು. ಆ್ಯಂಡ್ ಸಾಗರ್ ರಾಮ್ ಸರ್, ನಿಮಗೂ ಆಲ್ ದಿ ವೆರಿ ಬೆಸ್ಟ್. ಎಲ್ಲಿ ಸಾಗರ್ ರಾಮ್ ಸರ್, ಆಲ್ ದಿ ಬೆಸ್ಟ್. ನಿಮ್ಮಿಬ್ಬರು ಪರ್ಫಾರ್ಮೆನ್ಸು ತುಂಬ ಚೆನ್ನಾಗಿತ್ತು. ಆಲ್ ದಿ ವೆರಿ ಬೆಸ್ಟ್. ಲಾಂಗ್ ವೇ ಟು ಗೋ. ಆಲ್ ದಿ ಬೆಸ್ಟ್. ಓಕೆ. ಆಮೇಲೆ ನಿಮ್ಗೆ ಎಷ್ಟು ಜನ ಒಳ್ಳೆ ಫ್ರೆಂಡ್ಸು ಎಲ್ಲರೂ ಎಂಕರೇಜ್ ಮಾಡ್ತಾ ಇದ್ದಾರೆ. ಆಲ್ ದಿ ಬೆಸ್ಟ್. ಸೊ ಇಡೀ ಎಂಟೈರ್ ಟೀಮ್ಗೆ ಆಲ್ ದಿ ವೆರಿ ಬೆಸ್ಟ್. ಆಮೇಲೆ ಗೆಳೆಯ ಬಂದಿದ್ದಾರೆ RV ಯುವರಾಜ್ ಅವರು. ಆ್ಯಂಡ್ ಕಿಶೋರ್ ಸರ್ ಇಲ್ಲಿ ಸರ್ ಮೇಲೆ ಒಂದು ಕಂಪ್ಲೇಂಟ್ ಇದೆ ಮೇಡಮ್. ನಾವು ಅಣ್ಣನ ಜೊತೆ ಒಂದು 3-4 ಸಿನಿಮಾ ಮಾಡೋರೆ, ನಮಗೊಂದು ಚಾನ್ಸೇ ಕೊಟ್ಟಿಲ್ಲ ಮೇಡಮ್. ಸರ್ ನಿಮಗೆ ಫ್ರೀ ಇದ್ದಾಗ, ನಿಮ್ಗೆ ಡೇಟ್ಸ್ ಇದ್ದಾಗ ನಾವು ಒಂದು ಸಿನಿಮಾ ಮಾಡೋಣ ಸರ್. ಇಲ್ಲ, ಆಲ್ ದಿ ವೆರಿ ಬೆಸ್ಟ್ ಎಲ್ರಿಗೂ. ಮತ್ತು ನನ್ನನ್ನು ಇಲ್ಲಿ ಕರೆದಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ, ಮತ್ತು ನವೆಂಬರ್ 21ನೇ ತಾರೀಕು ಎಲ್ಲ ಕನ್ನಡ ಕಲಾಭಿಮಾನಿಗಳು ಈ ಚಿತ್ರನ ನೋಡಿ ಆಶೀರ್ವಾದ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಮೊದಲು ಕಾರ್ಯಕ್ರಮಕ್ಕೆ ಬಂದಿರೋ ಎಲ್ಲರೂ ನಾನು ವೆಲ್ಕಮ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಇವತ್ತು ನಿಮಗೆ ಏನೇನು ಕೆಲಸ ಆಯಿತು ಅದನ್ನೆಲ್ಲ ಪಕ್ಕಕ್ಕಿಟ್ಟು ನಮಗೋಸ್ಕರ ಟೈಮ್ ಫ್ರೀ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡೋಕ್ಕೆ ಬಂದಿದ್ದೀರಾ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನನ್ನ ಪ್ರೀತಿ ಮಾಧ್ಯಮದವರಿಗೆ ಮನಪೂರ್ವಕ ಧನ್ಯವಾದಗಳು. ನೀವು ನಮ್ಮ ಲೈಫಲ್ಲಿ ತುಂಬ ಇಂಪಾರ್ಟೆಂಟ್ ಪಾರ್ಟ್ ಆಗಿರ್ತೀರಾ. ನಿಮ್ಮ ಬೆಂಬಲ ಯಾವಾಗಲೂ ನನಗಿರಲಿ ಅಂತ ಕೇಳ್ಕೊತೀನಿ. ಇಲ್ಲ ಸರ್. ಮತ್ತೆ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ನಮ್ಮ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅಣ್ಣ ಬಂದಿದ್ದಾರೆ. ಅಣ್ಣ, ನೀವು ಬಂದಿದ್ದು ಕಾರ್ಯಕ್ರಮಕ್ಕೆ ಇನ್ನೂ ಕಳೆ ಜಾಸ್ತಿ ಆಯಿತು. ನಮಗೆಲ್ಲ ಇನ್ನೂ ಹೆಚ್ಚು ಶಕ್ತಿ ಮತ್ತು ಎಕ್ಸೈಟ್ಮೆಂಟ್ ಜಾಸ್ತಿ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಮತ್ತೆ ನಿಮಗೆ ವೆಲ್ಕಮ್ ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೆ. ವಿ ಆಲ್ ಲವ್ ಯು. ಥ್ಯಾಂಕ್ ಯು. ಮತ್ತೆ ನನ್ನ ಲೈಫಲ್ಲಿ ನನಗೆ ಮೋಸ್ಟ್ ಫೇವ್ರೆಟ್ ಪರ್ಸನ್ ಅಂದರೆ ನಮ್ಮ ರಾಘು ಶಿವಮೊಗ್ಗ ಸರ್. ಯಾಕಂದರೆ ಅವರು ನನ್ನ ಸಿನಿಮಾ ಡೈರೆಕ್ಟರ್ ಅಷ್ಟೇ ಅಲ್ಲ, ಅವ್ರು ನನಗೆ ಗುರುಗಳು ಕೂಡ. ಅವರು ನನಗೆ ಫಸ್ಟು ಪರಿಚಯ ಆಗಿದ್ದು ಜಿ ಅಕಾಡೆಮಿಯಲ್ಲಿ.
ಆಗ ನನ್ಗೆ ಅವರೇ ಆಕ್ಟಿಂಗ್ ಹೇಳ್ಕೊಟ್ಟಿದ್ದು. ಮತ್ತೆ ನನ್ನ ಆಕ್ಟಿಂಗ್ ಇಷ್ಟಪಟ್ಟು ಅವರು ಪೆಂಟಗನ್ ಅಂತ ಒಂದು ಆಂಥಾಲಜಿ ಫಿಲಮ್ ಅಲ್ಲಿ ಅವಕಾಶ ಮಾಡಿಕೊಟ್ರು. ಇವತ್ತು ಡಿ ಟಾಸ್ಕ್ ಚಿತ್ರದಲ್ಲಿ ನನಗೆ ನಾಯಕ ನಟನಾಗಿ ಮಾಡೋದಕ್ಕೆ ಒಂದು ದೊಡ್ಡ ಆಪರ್ಚುನಿಟಿ ಕೊಟ್ಟಿದ್ದಾರೆ. ನಾನು ಸರ್ ನಿಮ್ಮ ಎಕ್ಸೈಟ್ಮೆಂಟ್ ಸಾರಿ ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ನಾನು ರೀಚ್ ಆಗಿದ್ದೀನಿ ಅನ್ಕೊಂಡಿದ್ದೀನಿ ಸರ್. ಸರ್ ನಮ್ಮಂತ ಯೂತ್ಸ್ಗೆ ನಿಮ್ಮಂತ ಡೈರೆಕ್ಟರ್ ಬೇಕು ಸರ್. ನೀವು ಬರೀ ಕಲಾವಿದರು ಕನಸಿಗೆ ನಿಮ್ಮ ಕತೆಗೆ ಮಾತ್ರ ಜೀವ ತುಂಬಲ್ಲ, ನಮ್ಮಂತ ಕಲಾವಿದರು ಕನಸಿಗೂ ಜೀವ ತುಂಬ್ತೀರಾ ಸರ್. ಮತ್ತೆ ನಮ್ಮ ಸಿನಿಮಾ ಸಕ್ಸಸ್ ಆಗೋದಕ್ಕೆ ಇಲ್ಲಿವರೆಗೂ ಒಂದು ಪವರ್ ಇದೆ. ಅದರಿಂದ ಆ ಪವರ್ ನಮ್ಮ ಪ್ರೊಡ್ಯೂಸರ್ಸ್ ಸರ್. ಈ ಸಿನಿಮಾ ಸಾಧ್ಯ ಆಗಿದೆ ನಿಮ್ಮಿಂದ ಸರ್. ಎಷ್ಟೋ ಜನರು ಕನಸಿರುತ್ತೆ ಸಿನಿಮಾ ಮಾಡಬೇಕು ಅಂತ, ಆ ಕನಸು ನನಸಾಗಿದೆ ನಿಮ್ಮಿಂದ. ನಮ್ಮನ್ನೆಲ್ಲ ನಂಬಿ ಒಂದು ಆಪರ್ಚುನಿಟಿ ಕೊಟ್ಟಿರೋ ಪ್ರೊಡ್ಯೂಸರ್ ರಾಮಣ್ಣ ಸರ್ಗೆ ಮತ್ತೆ ವಿಜಯ್ ಕುಮಾರ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್. ಮತ್ತೆ ವೇದಿಕೆ ಮೇಲೆ ನನಗೆ ಇಷ್ಟ ಆಗಿರೋ ಇಬ್ರು ವ್ಯಕ್ತಿಗಳ ಹೆಸರಾಡಕ್ಕೆ ಇಷ್ಟಪಡ್ತೀನಿ. ನಮ್ಮ ಎಲ್.ವೈ. ರಾಜೇಶ್ ಸರ್ ಹಾಗೂ ನಮ್ಮ ಬಾಬು ಸರ್. ಅವರು ಎಲ್ಲರಂತೆ ಈ ಸಿನಿಮಾಗೆ ಈಕ್ವಲ್ ಆಗಿ ಸಪೋರ್ಟ್ ಮಾಡಿದ್ದಾರೆ ಸರ್. ಥ್ಯಾಂಕ್ ಯು ಸರ್. ಬಾಬು ಸರ್ ಥ್ಯಾಂಕ್ ಯು ಸರ್. ಮತ್ತೆ ನನ್ನ ಜೊತೆ ಭೀಮಾ ಸಿನಿಮಾದಲ್ಲಿ ಖಳನಾಯಕನಾಗಿ ಕಾಣಿಸ್ಕೊಂಡಿರೋ ಜಯಸೂರ್ಯ ಅವರು ಮತ್ತೆ ನಾನು ಇಬ್ರು ಈ ಟಾಸ್ಕ್ ಚಿತ್ರದಲ್ಲಿ ನಾಯಕ ನಟರಾಗಿ ಕಾಣಿಸ್ಕೊತಾ ಇದ್ದೀವಿ. ಅವ್ರ ಜೊತೆ ಈ ಸಿನಿಮಾ ಜರ್ನಿ ತುಂಬಾ ಚೆನ್ನಾಗಾಯ್ತು. ಈಗ ನನಗೆ ಅವರು ಒಂದು ಒಳ್ಳೆ ಸ್ನೇಹಿತ ಕೂಡ. ಅವ್ರಿಗೆ ಇನ್ನೂ ಮುಂದೆ ಹೆಚ್ಚು ಅವಕಾಶಗಳು ಸಿಗ್ಲಿ ಅಂತ ನಾನು ಪ್ರಾರ್ಥಿಸ್ತೀನಿ. ಆಲ್ ದ ಬೆಸ್ಟ್ ಜಯಸೂರ್ಯ ಅವರೇ. ಮತ್ತೆ ಇದೇ ನವೆಂಬರ್ 21 ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ. ದಯವಿಟ್ಟು ಎಲ್ಲರೂ ತಮ್ಮ ಕುಟುಂಬ ಹಾಗೂ ಸ್ನೇಹಿತರು ಸಮೇತ ಬಂದು ಸಿನಿಮಾ ನೋಡಬೇಕು. ಮತ್ತೆ ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲೆ ಹೀಗೆ ಇರಲಿ. ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಈ ವೇದಿಕೆಗೆ ಧನ್ಯವಾದಗಳು. ಮತ್ತೆ ಇನ್ನೊಂದು ವಿಷಯ, ಇವತ್ತು ಮಕ್ಕಳು ಪರ್ಫಾರ್ಮೆನ್ಸ್ ನೋಡಿದೆ, ತುಂಬಾ ಅದ್ಭುತವಾಗಿತ್ತು, ತುಂಬಾ ಕ್ಯೂಟ್ ಆಗಿ ಕಾಣಿಸ್ತಿತ್ತು. ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಇಷ್ಟು ಚೆನ್ನಾಗಿ ನಮಗೆ ಸರ್ಪ್ರೈಸ್ ಕೊಡ್ತಾರೆ ಅಂತ. ಮಕ್ಕಳಿಗೆಲ್ಲ ನಾನು ಥ್ಯಾಂಕ್ ಯು ಸೋ ಮಚ್ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಅವ್ರ ಫ್ಯೂಚರ್ ಆಲ್ ದ ಬೆಸ್ಟ್. ಮತ್ತೆ ಈಗಷ್ಟೇ ನಾವು ಸಾಂಗ್ ಕೇಳಿಸ್ಕೊಂಡ್ವಿ, ತುಂಬಾ ಅದ್ಭುತವಾದ ಸಾಂಗ್ ನಾನು ಇವತ್ತು ಕೇಳಿದ್ದು. ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಜೂಡಾ ಸ್ಯಾಂಡಿ ಸರ್ ಮತ್ತು ಅವ್ರ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್ ಸರ್, ಇಂಥ ಅದ್ಭುತ ಸಾಂಗ್ನ ನಮಗೋಸ್ಕರ ಮಾಡಿಕೊಟ್ಟಿರೋದಕ್ಕೆ. ಎಲ್ರಿಗೂ ನಮಸ್ಕಾರ. ಮುಖ್ಯವಾಗಿ ಮಾಧ್ಯಮ ಮಿತ್ರರಿಗೆ ಬೆಳಗ್ಗೆಯಿಂದ ಕೆಲಸ ಮಾಡಿ ಇಷ್ಟೆಲ್ಲ ತಡ ಆದ್ರೂ ಹೊಸ ಪ್ರತಿಭೆಗಳ ತಂಡದ ಜೊತೆಗೆ ನಿಂತಿದ್ದೀರಾ, ನಿಮಗೆ ಧನ್ಯವಾದ. ಯಾಕಂದರೆ ನಿಮ್ಮ ಮೂಲಕನೇ ಸಿನಿಮಾಗಳು ಹೋಗಿ ಜನಗಳಿಗೆ ಸೇರೋದು. ನೀವು ಒಂಥರ ಬಾಗಿಲಿದ್ದ ಹಾಗೆ, ಒಂದು ಮನೆಗೆ ಬಾಗಿಲಿದ್ದ ಹಾಗೆ. ಸೊ ಅದ್ರ ಮೂಲಕ ಜನಗಳ ಹತ್ರ ನೀವು ಸಿನಿಮಾಗಳನ್ನ ತೊಗೊಂಡೋಗಿ ಸೇರಿಸ್ತಾ ಇದ್ದೀರಾ. ಕನ್ನಡ ಸೇವೆಯನ್ನು ಅಷ್ಟು ಅದ್ಭುತವಾಗಿ ಮಾಡ್ತಾ ಇದ್ದೀರಾ. ನಿಮ್ಗೆಲ್ರಿಗೂ ಧನ್ಯವಾದಗಳು. ಇವತ್ತು ಆಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನಾನು ಹೊಸದಾಗಿ ಏನು ಹೇಳಬೇಕಾಗಿಲ್ಲ. ತುಂಬ ಖುಷಿ ಆಯಿತು. ಒಂದು ತುಂಬ ಮುಖ್ಯವಾದ ಸಂತೋಷ ಏನು ಅಂತಂದರೆ ಹೊಸ ಪ್ರತಿಭೆಗಳು ಬರ್ತಾ ಇದ್ದಾರೆ ಅಂತ. ಹೊಸ ಪ್ರತಿಭೆಗಳು ಬಂದಷ್ಟು ಹೊಸ ಎನರ್ಜಿ ಬರುತ್ತೆ, ಹೊಸ ಹುಮ್ಮಸ್ಸು ಬರುತ್ತೆ. ನಮ್ಗಳಿಗೂ ಅವ್ರನ್ನ ನೋಡಿ ಕೆಲಸ ಮಾಡೋದಕ್ಕೆ ಇನ್ನೂ ಹುಮ್ಮಸ್ಸು ಬರುತ್ತೆ. ನಾವು ಆಗಲೇ ಆಯಿತು 20 ವರ್ಷ ಅದು ಹೆಚ್ಚು ಕಡಿಮೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಸಾಕಾಗೋಗಿದೆ. ಗೊತ್ತಿಲ್ಲ ರಾಜೇಶ್ ಹೆಂಗೆ ಕೆಲಸ ಮಾಡ್ತಾರೆ ಅಂತ. ಮಾಡಿದ್ದೇನೆ ಮತ್ತೆ ಮತ್ತೆ ಮಾಡೋದು ಭಾರಿ ಕಷ್ಟ. ಸೊ ಹಾಗಿರುವಾಗ ಹೊಸ ಪ್ರತಿಭೆಗಳು ಬರೋದು ತುಂಬ ಎನರ್ಜಿ ಬರ್ತದೆ ನಮ್ಮಗಳಿಗೆ. ಅವ್ರನ್ನ ನೋಡಿ ಕಲಿಯೋದು, ಅವರ ಎನರ್ಜಿನ ಎಂಬೈಬ್ ಮಾಡ್ಕೊಳ್ಳೋದು, ಅದರಿಂದ ನಾವು ಇನ್ನೂ ಹೆಚ್ಚು ಹುಮ್ಮಸ್ಸಿಂದ ಕೆಲಸ ಮಾಡೋದು. ಸೊ ಒಟ್ಟಾರೆ ಒಂದು ತುಂಬ ನಾನು ಇವಾಗ ಹೊರಗಡೆ ಹೇಳ್ತಾ ಇದ್ದೆ, ಇಷ್ಟೊಂದು ನಿಯತ್ತು, ಇಷ್ಟೊಂದು ಪ್ರಾಮಾಣಿಕತೆ ಇರುವಂಥ ಉದ್ದಿಮೆ ಅಂತ ನೋಡಕ್ಕೆ ಹೋದರೆ ಬೇರೆ ಎಲ್ಲೂ ಇಲ್ಲ ಅಂತ. ಯಾಕಂದರೆ ಸುಮಾರು ಜನ ಇಲ್ಲಿ ಸಿನಿಮಾಗೆ ಹೊಸದಾಗಿ ಬರೋ ಪ್ರತಿಭೆಗಳಂತೂ ಸುಮಾರು ಜನ ದುಡ್ಡಿಲ್ಲದೆ ಕೆಲಸ ಮಾಡ್ತಾರೆ. ಇವತ್ತಿಗೂ ತುಂಬ ದೊಡ್ಡ ದೊಡ್ಡ ಆ್ಯಕ್ಟರ್ಸ್ನು ದುಡ್ಡಿಲ್ಲದೆ ಕೆಲಸ ಮಾಡ್ತಾರೆ, ಒಂದಿನ ಒಳ್ಳೆ ಕೆಲಸ ಆಗಲಿ ಅನ್ನೋ ಉದ್ದೇಶಕ್ಕೆ. ಇನ್ನೆಲ್ಲೂ ನಾವು ಈ ಥರ ಪ್ರತಿಫಲಾಪೇಕ್ಷೆ ಇಲ್ಲದೆ ಕೆಲಸ ಮಾಡೋದನ್ನ ನೋಡೋದೇ ಇಲ್ಲ ನಾವು. ಅಷ್ಟೊಂದು ಪ್ರೀತಿ, ಕೆಲಸದ ಬಗ್ಗೆ ಪ್ರೀತಿ. ನಿಜ ಇರ್ಬೋದು ಇಲ್ಲ ಒಂದಷ್ಟು ಅಂದರೆ ಪ್ರಚಾರ ಹೆಚ್ಚಿಗೆ ಸಿಗುತ್ತೆ ಅಥವಾ ದುಡ್ಡು ಹೆಚ್ಚಿಗೆ ಸಿಗುತ್ತೆ ಅನ್ನೋ ಭ್ರಮೆ ಹೊರಗಡೆ ಜನಗಳಿಗೆ ಇರ್ಬೋದು. ಎಷ್ಟು ಬೇಕೋ ಅಷ್ಟು ಸಿಗುತ್ತೆ ಅನ್ನೋ ಅಷ್ಟು ನಾನು ಹೇಳಬಲ್ಲೆ. ಬಟ್ ಸ್ಟಿಲ್
ಅದೆಲ್ಲ ಇದ್ದು ಸಹ ಅದನ್ನ ಗಮನಕ್ಕೆ ತಗೊಳ್ಳದೆ ಅಷ್ಟೊಂದು ಪ್ರಾಮಾಣಿಕತೆಯಿಂದ ಪ್ರೀತಿಯಿಂದ ಕೆಲಸ ಮಾಡುವಂಥ ಒಂದು ಜಾಗ. ಸೊ ಆ ಥರದ ಪ್ರತಿಭೆಗಳಿಗೆ ಬಂದು ಕೆಲಸ ಮಾಡ್ತಾ ಇರುವಾಗ ಅದನ್ನು ನೋಡಿದ್ರೆ ತುಂಬ ಖುಷಿ ಅನಿಸುತ್ತೆ. ಇವತ್ತಿನ ಕೆಲಸ ಅದ್ಭುತವಾಗಿತ್ತು. ಅದೇ ಅದು ತುಂಬ ಅದ್ಭುತವಾಗಿತ್ತು. ನನಗೆ ತುಂಬ ಖುಷಿ ಆಯಿತು. ಜೊತೆಗೆ ತುಂಬ ಹುಮ್ಮಸ್ಸು ಕೊಡುವಂಥ ಒಂದು ಹಾಡು, ಜೊತೆಗೆ ಇವತ್ತಿಗೆ ಪ್ರಸ್ತುತವಾದಂಥ ವಿಷಯಗಳನ್ನು ಮಾತಾಡ್ತಿರುವಂಥ ಒಂದು ಹಾಡು. ತುಂಬ ಖುಷಿ ಆಯಿತು. ಥ್ಯಾಂಕ್ಸ್ ಟು ಮ್ಯೂಸಿಕ್ ಡೈರೆಕ್ಟರ್ ಆ್ಯಂಡ್ ದ ಲಿರಿಕ್ ರೈಟರ್ ಆ್ಯಂಡ್ ರಾಘು ಶಿವಮೊಗ್ಗ ಅವ್ರಿಗೂ ಥ್ಯಾಂಕ್ಸ್. ತುಂಬ ಚೆನ್ನಾಗಿ ಹಾಡಿದ್ದೀರಾ ಇದನ್ನು. ಜೊತೆಗೆ ಟೀಸರ್ ಮುಂಚೆನೇ ರಿಲೀಸ್ ಆಗಿದೆ ಅನ್ಸುತ್ತಲ್ಲ. ಟೀಸರ್ ಕೂಡ ತುಂಬ ನಮಗೆ ತುಂಬ ಎಕ್ಸ್ಪೆಕ್ಟೇಷನ್ ಹುಟ್ಟು ಹಾಕುವಂಥ ಒಂದು ಟೀಸರ್ ಆಗಿದೆ. ಎಲ್ರಿಗೂ ಒಳ್ಳೆಯದಾಗಲಿ. ಈ ಸಿನಿಮಾ ಜನಗಳನ್ನ ತಲುಪಿ ಜನರ ಮನಸ್ಸನ್ನು ಗೆಲ್ಲಲಿ ಅನ್ನೋದು ನನ್ನ ಅಪೇಕ್ಷೆ, ಆಸೆ, ಹಾರೈಕೆ. ಧನ್ಯವಾದ. ತುಂಬ ಚೆನ್ನಾಗಿ ಹೇಳಿದಾಗೆ ಅಚ್ಚುಕಟ್ಟಾಗಿ ಒಂದು ಸಿನಿಮಾನ ತೆಗೆದುಕೊಟ್ಟಿದೆ, ಹೇಳಿದ ಸಮಯಕ್ಕೆ ಸರಿಯಾಗಿ. ತುಂಬ ಚೆನ್ನಾಗಿ ಬಂದಿದೆ ಸರ್. ಆ್ಯಕ್ಷನ್ ಸಿನಿಮಾ ಅರ್ಜುನ್ ಮಾಸ್ಟರ್ ಎಂಟೈರ್ ಟೀಮ್ಗೆ ಧನ್ಯವಾದ ಹೇಳ್ತೀನಿ. ತುಂಬ ಚೆನ್ನಾಗಿ ತಗೊಟ್ಟಿದ್ದಾರೆ. ಕಾರ್ಯಕ್ರಮಕ್ಕೆ ಧ್ರುವ ಸರ್ ಬಂದಿದ್ದಾರೆ, ಅವ್ರಿಗೆ ಅಟ್ಲಿ ವೆಲ್ಕಮ್ ಹೇಳ್ತಾ. ಕಿಶೋರ್ ಸರ್ ಇದ್ದಾರೆ, ಇನ್ನೆಲ್ಲ ಹಿರಿಯ ಕಲಾವಿದರಿದ್ದಾರೆ, ಸ್ನೇಹಿತರಿದ್ದಾರೆ. ಎಲ್ಲರೂ ನಮ್ಮ ಸಿನಿಮಾ 21ನೇ ತಾರೀಕು ನವಂಬರ್ ಬರುತ್ತೆ. ನೀವೆಲ್ಲ ಥಿಯೇಟರ್ಗೆ ಬಂದು ದಯವಿಟ್ಟು ಸಿನಿಮಾ ನೋಡಿ ನಮ್ಮೆಲ್ಲ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊತೀನಿ. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಈ ನಮ್ಮ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಬಂದಿರೋ ನಮ್ಮ ಪ್ರೀತಿ ಆ್ಯಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಸರ್ ಮತ್ತು ಕಿಶೋರ್ ಸರ್ ಆ್ಯಂಡ್ ಇಲ್ಲಿರೋ ಎಲ್ಲ ಗಣ್ಯರಿಗೆ ಮತ್ತು ಮಾಧ್ಯಮ ಮಿತ್ರರಿಗೆ ಮತ್ತೊಮ್ಮೆ ನನ್ನ ವಂದನೆಗಳು. ದ ಟಾಸ್ಕ್ ಟೀಸರ್ ನೋಡಿದ್ರಿ, ಹಾಡಿನ ಲಿರಿಕಲ್ ವಿಡಿಯೋನ ನೋಡಿದ್ರಿ. ನನಗೆ ಮಾತಾಡೋಕ್ಕೆ ಅಂದರೆ ನಾನು ಏನು ಮಾತಾಡಬೇಕು ಅನ್ನೋದನ್ನು ಸಿನಿಮಾದ ಮುಖಾಂತರ ಮಾತಾಡ್ತೀನಿ. ಅದನ್ನೆಲ್ಲರೂ ನೀವು ನವಂಬರ್ 21ಕ್ಕೆ ನೋಡ್ತೀರಾ. ಇಲ್ಲಿ ಈ ಸಿನಿಮಾ ಆಗೋಕ್ಕೆ ಮುಖ್ಯ ಕಾರಣವಾಗಿರೋ ನಮ್ಮ ನಿರ್ಮಾಪಕರು ವಿಜಯ್ ಕುಮಾರ್ ಸರ್, ರಾಮಣ್ಣ ಸರ್, ರಾಜೇಶ್ ಸರ್, ನರೇಂದ್ರ ಬಾಬು ಸರ್, ಇವರೆಲ್ಲರಿಗೂ ಈ ಅವಕಾಶ ನನಗೆ ಕೊಟ್ಟಿದ್ದಕ್ಕಾಗಿ ನಾನು ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಈ ಹಾಡಿನ ವಿಷಯಕ್ಕೆ ಬಂದರೆ ಜೂಡಾ ಸ್ಯಾಂಡಿ ಸರ್ ಸುಮ್ಮನೆ ಟ್ರ್ಯಾಕ್ ಹಾಡೋಣ ಅಂತ ಶುರು ಮಾಡಿಸಿದ್ರು. ಆಮೇಲೆ ಇದೇ ಚೆನ್ನಾಗಿದೆ ಸರ್, ಇದನ್ನೇ ಇಟ್ಕೊಳ್ಳೋಣ ಅಂದರು. ಈಗಲೂ ಚೆನ್ನಾಗಿ ಬಂದಿದೆ ಅಂತ ಕೇಳಿದವರು ನೀವೆಲ್ಲರೂ ಮೆಚ್ಚಿದ್ರೆ ನನಗೆ ಅದೇ ಸಂತೋಷ. ಥ್ಯಾಂಕ್ ಯು ಸೋ ಮಚ್. ನವಂಬರ್ 21ಕ್ಕೆ ನಮ್ಮ ಸಿನಿಮಾ ಬಿಡುಗಡೆ ಆಗ್ತಿದೆ. ದಯಮಾಡಿ ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ನಮ್ಮ ಸಿನಿಮಾ ನೋಡಿ ಅಂತ ಈ ಮೂಲಕ ಕೇಳ್ಕೊತೀನಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಜಯಸೂರ್ಯ ಆರ್ ಆಜಾದ್ ಅಂತ. ಈ ಮೂವಿಯಲ್ಲಿ ಒಬ್ಬ ನಾಯಕ ನಟ ಪಾತ್ರ ಮಾಡಿದ್ದೀನಿ. ಎಲ್ಲರೂ ಸೀರಿಯಸ್ ಆಗಿರೋದ್ರಿಂದ ಆಕ್ಚುಲಿ ಇವಾಗ ತಾನೇ ಆಂಕರ್ ಮೇಡಮ್ ಸುಳ್ಳು ಹೇಳ್ಬಿಟ್ಟು ಹೋಗ್ಬಿಟ್ರು ಸಖತ್ತಾಗಿತ್ತು ಅಂತ. ಆಕ್ಚುಲಿ ಸಖತ್ತಾಗಿರಲಿಲ್ಲ, ತುಂಬಾ ಕೆಟ್ಟದಾಗಿತ್ತು ನನ್ನ ಒಪಿನಿಯನ್ ಅಲ್ಲಿ. ಸ್ವಲ್ಪ ಟೈಮ್ ಇತ್ತು, ಅದನ್ನ ಅಡ್ಜಸ್ಟ್ ಮಾಡ್ಕೊಂಡು ಮಾಡಿದೀವಿ. ಎಲ್ಲರೂ ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಆಗಿದ್ರೆ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಡಿ. ಮೊದಲನೇದಾಗಿ ನಾನು ನಮ್ಮ ತಂದೆಯವ್ರಿಗೆ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಯೂಶ್ವಲಿ ಯಾರೇ ಫಿಲ್ಮ್ ಇಂಡಸ್ಟ್ರಿಗೆ ಹೋಗ್ತೀನಿ ಅಂತ ಹೇಳಿದಾಗ ತುಂಬಾ ಸಪೋರ್ಟಿವ್ ಆಗಿ ಎಲ್ಲರೂ ಇರೋದಿಲ್ಲ, ಜನರಲೈಸ್ ಮಾಡ್ತಾ ಇಲ್ಲ, ಬಟ್ ಸಾಕಷ್ಟು ಜನ ಇರೋದಿಲ್ಲ. ಬಟ್ ಏನಾದರೂ ಮಾಡೋ ಎಜುಕೇಶನ್ ಮುಗಿಸ್ಕೊಂಡು ಮಾಡೋ ಅಂತ ಸಪೋರ್ಟ್ ಮಾಡಿದ್ದಾರೆ ಆ್ಯಂಡ್ ಇವತ್ತರೆಗೂ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಅವ್ರಿಗೆ ಮೊದಲನೇದಾಗಲಿ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಧ್ರುವ ಅಣ್ಣ ನಮಗೋಸ್ಕರ ಟೈಮ್ ಮಾಡ್ಕೊಂಡು ಇಲ್ಲಿ ಬಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಅಣ್ಣ, ನಾವು ಸಪೋರ್ಟ್ ಮಾಡಿದ್ದಕ್ಕೆ. ಧ್ರುವ ಅಣ್ಣ ಬಗ್ಗೆ ಮಾತಾಡಬೇಕು ಅಂತ ನನಗೆ ಒಂದಷ್ಟು ಮೈಂಡಲ್ಲಿತ್ತು, ಆದರೆ ಅವ್ರ ಬಗ್ಗೆ ಮಾತಾಡೋಷ್ಟು ಇನ್ನೂ ಅರ್ಹತೆ ನನಗಿಲ್ಲ. ಸೊ ಒಂದಿನ ನನಗೆ ಅವ್ರ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ನಾನು ಹೇಳ್ತೀನಿ, ಅದು ಸ್ಟೇಜ್ ಮೇಲೆ ಹೇಳ್ತೀನಿ. ಆ ನಂತರ ನಮ್ಮ ರಾಘು ಶಿವಮೊಗ್ಗ ಸರ್ಗೆ ನಾನು ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಸಿನಿಮಾ ಡೈಲಾಗ್ ಥರ ಇದ್ರೂ ಪರವಾಗಿಲ್ಲ, ಒಂದು ನಿಮಿಷ ಅಡ್ಜಸ್ಟ್ ಮಾಡ್ಕೊಂಡು ಕೇಳಿಸ್ಕೊಂಬಿಡಿ. ಅದು ಹೇಳ್ತಾರಲ್ಲ, ಕಲ್ಲಿಗೆ ಚೆಂದ ಹೊಡೆದು ಶಿಲೆ ಆಗುತ್ತೆ ಅಂತ. ಸೊ ನಾನು ಕಲ್ಲಾಗಿದ್ದನ್ನ ಶಿಲೆಯಾಗಿ ಮಾಡಿದ್ರು ರಾಘು ಸರ್ ಈ ಪಿಕ್ಚರಲ್ಲಿ. ಸೊ ಮಾತಾ ಪಿತಾ ಗುರು ದೈವಂ ಈ ಚಿತ್ರದಲ್ಲಿ ರಾಘು ಸರ್ ಆಗಿದ್ರು. ಸೊ ಅವರಿಗೆ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತಾ, ಇವತ್ತು ಆಡಿಯೋ ಲಾಂಚ್ ಆಗಿರೋ ಒಂದು ಕಾರ್ಯಕ್ರಮ ಆಗಿರೋದ್ರಿಂದ ಜೂಡಾ ಸ್ಯಾಂಡಿ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಇಸ್ ಎಂಟೈರ್ ಟೀಮ್ ತುಂಬ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಇಟ್ ವುಡಂಟ್ ಹ್ಯಾವ್ ಬೀನ್ ಪಾಸಿಬಲ್ ವಿದೌಟ್ ಯು. ಆಲ್ಸೋ ಈ ಚಿತ್ರ ಆಗೋದಕ್ಕೆ ಮುಖ್ಯ ಕಾರಣ ಆಗಿರೋಂಥ ನಮ್ಮ ನಿರ್ಮಾಪಕರಾದ ವಿಜಯ್ ಕುಮಾರ್ ಸರ್ ಆ್ಯಂಡ್ ರಾಮಣ್ಣ ಸರ್ ನಮ್ಮನ್ನು ನಂಬಿ ಸಿನಿಮಾ ಮಾಡಿಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ ಯು.
ಸೊ ಇವತ್ತು ಕಿಶೋರ್ ಸರ್ ಕೂಡ ಬಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಅಂತ. ಈಗ ತಾನೇ ಪರ್ಫಾರ್ಮೆನ್ಸ್ ಆಗಿರೋದ್ರಿಂದ ಮೈಂಡಲ್ಲಿ ಏನೇನೋ ಪ್ರಿಪೇರ್ ಆಗಿದ್ದೆ, ಎಲ್ಲ ಹೋಗ್ಬಿಟ್ಟಿದೆ. ಸ್ವಲ್ಪ ಸ್ಲೋ ಆಗಿ ರೆಡಿ ಆಗ್ತಾ ಇದ್ದೀನಿ. ಸೊ ನಾನು ಒಂದೇ ಹೇಳಕ್ಕೆ ಇಷ್ಟಪಡೋದೇನಂತ ಹೇಳಿದ್ರೆ, ಆ್ಯಂಡ್ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ಲಿ, ನಿಮ್ಮ ಯಾರೋ ಒಬ್ರು ಸರ್ ಅವಾಗಲೇ ಮಾತಾಡ್ತಾ ಇರುವಾಗ ಹೇಳಿದ್ರು 4 ಇವೆಂಟ್ ಕಂಪ್ಲೀಟ್ ಮಾಡ್ಕೊಂಡು ಇವಾಗ ಬಂದಿದ್ದೀವಿ ಅಂತ. ಸೊ ಎಲ್ಲ ಮಾಧ್ಯಮ ಮಿತ್ರರಿಗೆ ತುಂಬ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ನಮಗೆ ಸಪೋರ್ಟ್ ಮಾಡಿದ್ದಕ್ಕೆ. ಬಿಕಾಸ್ ಫಸ್ಟ್ ಟೈಮ್ ನಾನು ಇಂಟರ್ವ್ಯೂ ಅಂತ ಹೇಳಿದಾಗ ಕ್ಯಾಮ್ರಾ ಮುಂದೆ ಭಯ ಇರಲ್ಲ, ಈ ಮೀಡಿಯಾ ಕ್ಯಾಮ್ರಾ ಅಂದರೆ ಭಯ ಇರ್ತಾ ಇತ್ತು. ಸೊ ಇಂಟರ್ವ್ಯೂ ನನಗೆ ಒಂದು 2-3 ಇಂಟರ್ವ್ಯೂ ಎಲ್ಲ ಮಾಡಿ ನನಗೆ ಧೈರ್ಯ ತುಂಬಿದ್ದಕ್ಕೆ ನಿಮಗೂ ಸಹ ಥ್ಯಾಂಕ್ ಯು ಸೋ ಮಚ್ ಹೇಳಕ್ಕೆ ಇಷ್ಟಪಡ್ತೀನಿ. ಆಲ್ಸೋ ಯೂಟ್ಯೂಬರ್ಸ್ ಆಗಿರ್ಬೋದು, ಇನ್ಸ್ಟಾಗ್ರಾಮರ್ಸ್ ಆಗಿರ್ಬೋದು, ನಿಮ್ಮೆಲ್ಲರ ಸಪೋರ್ಟ್ ಬೆಂಬಲ ನಮ್ಮ ಒಟ್ಟಿಗೆ ಇರಲಿ. ಫಸ್ಟ್ ದಿನದಿಂದನೂ ಬೆಂಬಲ ಕೊಡ್ತಾ ಬಂದಿದ್ದೀರಾ, ನಿಮಗೂ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನಾನು ನಂಬಿರಂಗೆ ತುಂಬ ಚೆನ್ನಾಗಿ ಬಂದಿದೆ ನಮ್ಮ ಚಿತ್ರ. ಎಲ್ಲರೂ ಹಾಗೆ ಹೇಳ್ತಾರೆ, ಬಟ್ ಹಾನೆಸ್ಟ್ಲಿ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಎಲ್ಲರೂ ಬಂದು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಬೋದು, ಇನ್ನೇನು ಕೇಳೋಕ್ಕಾಗಲ್ಲ. ಆ್ಯಂಡ್ ಆಲ್ಸೋ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಹೇಳೋದಾ. ಥ್ಯಾಂಕ್ ಯು ಸೋ ಮಚ್. ಆಲ್ಮೋಸ್ಟ್ಲಿ ಹೂವಿನ ಬಾಣದಲ್ಲಿ ಹಾಡಾಡ್ತಾ ಇದ್ದಂಗೆ ಇದರ ಪಕ್ಕದಲ್ಲಿ ಜಗದೀಶ್, ನಿಮ್ಮ ಸ್ಟೂಡೆಂಟ್ಸ್ಗೆ ಸ್ಟೇಷನ್ ಕರ್ಕೊಂಡು ಹೋಗಲ್ಲ, ಸೈಲೆಂಟ್ ಆಗಿರಕ್ಕಿಳಿ. ಅಲ್ಲಿದ್ದಾರೆ, ಅಲ್ಲೊಂದು ನಿಮಿಷ ಹೇಳಿ. ಅಲ್ಲಿ ಮಹೇಶ್ ಅಲ್ಲಿ ಹೇಳಿ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ತಾವೆಲ್ಲರೂ ಕೇವಲ ಒಂದು ಫೋನ್ ಕರೆನಲ್ಲಿ ತಮ್ಮ ಪ್ರೀತಿಯನ್ನು ತೋರಿಸ್ಲಿಕ್ಕೆ ಬೆಂಗಳೂರು ಟ್ರಾಫಿಕ್ಕಲ್ಲಿ ಇಷ್ಟೆಲ್ಲ ಸಮಯ ಕೊಟ್ಟು ಗಂಟೆಗಟ್ಟಲೆ ಟ್ರಾವೆಲ್ ಮಾಡಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ಅಂತ ಬಂದಿದ್ದೀರ ತಾವು. ತಮಗೆಲ್ಲರಿಗೂ ಮೊದಲನೇದಾಗಿ ಸಲ್ಯೂಟ್. ಇವತ್ತಿನ ದಿವಸ ನಾನು ಮಾತಾಡುವಂಥದ್ದೇ ಇರಲಿಲ್ಲ, ಬಟ್ ನಮ್ಮೆಲ್ಲರ ಪ್ರೀತಿಯ ಆಕ್ಷನ್ ಪ್ರಿನ್ಸ್ ಧ್ರುವ ಅವ್ರು ಹೇಳಿದ್ರಂತೆ, ಇಲ್ಲ ಅವ್ರು ಮಾತಾಡಲಿ ಆಮೇಲೆ ನಾನು ಮಾತಾಡ್ತೀನಿ ಅಂತ. ನಾನೆಲ್ಲ ಕಡೆ ಹೇಳೋದು ಹಾಗೆ, ಲಾಸ್ಟಲ್ಲಿ ಪೊಲೀಸ್ ಅವ್ರನ್ನ ಕರೀತಾರೆ, ನೀವು ಮೊದಲೇ ನಾನು ಕರೆಸ್ಬಿಟ್ಟಿದ್ದೀರಲ್ಲ ಅಂತ. ನಿಮ್ಮ ಸಿನಿಮಾದಲ್ಲಿ ಎಲ್ಲಿ ನೋಡಿದ್ರು ಲಾಸ್ಟಲ್ಲಿ ನಮ್ಮನ್ನು ಕರೆಸೋದು. ಅದರಲ್ಲಿ ನನಗಿನ್ನ ಜಾಸ್ತಿ ಪೊಲೀಸ್ ಸರ್ವಿಸ್ ಆಗಿದೆ ಅಂತ ಹೇಳಿ ಮೊನ್ನೆ ಯಾರೋ ಟ್ರೋಲ್ ಮಾಡಿದ್ರಂತೆ ನನ್ನ ಆತ್ಮೀಯ ಗೆಳೆಯ ಕಿಶೋರ್ನ. ಆಲ್ರೆಡಿ 20 ವರ್ಷ ಪೊಲೀಸ್ ಕೆಲಸ ಮಾಡಿದ್ದಾರೆ ಅಂತ ಅವ್ರ ಬಗ್ಗೆ ಹೇಳಿದ್ರಂತೆ. ಯಾಕೆಂದ್ರೆ ಯೂನಿಫಾರ್ಮ್ ಹಾಕೊಂಡು ಅಷ್ಟು ವರ್ಷ ಆಯ್ತು ಅವರು ಹುಲಿ ಸಿನಿಮಾ ಬಂದು. ಸೊ ಇವತ್ತಿನ ಸಹ ಇನ್ನು ವಿಚಾರಕ್ಕೆ ಬರೋಣ. ಈ ಟಾಸ್ಕ್ ಸಿನಿಮಾ ಅಂತ ಶುರು ಆದಾಗ ರಾಘು ಶಿವಮೊಗ್ಗರ್ ಅವರು ನನಗೆ ಬಹಳ ವರ್ಷದ ಸ್ನೇಹಿತರಿದ್ದರು. ಸೊ ಜಯಸೂರ್ಯ ಅವರು ಭೀಮಾ ಚಿತ್ರ ಆದ ನಂತರ ಒಂದು ಸಿನಿಮಾನ ಮಾಡಬೇಕು ಅಂತ ಮಾತಾಡ್ತಾ ಇದ್ರು ಸ್ನೇಹಿತರೆಲ್ಲ. ಆ ರೀತಿ ಮಾತಾಡ್ತಾ ಇದ್ದಾಗ ಮುಂದೆ ಬಂದವರು ನಮ್ಮ ನರೇಂದ್ರ ಬಾಬು ಮತ್ತು ವಿಜಯ್ ಕುಮಾರ್ ಅವರು, ಇಲ್ಲ ಜಯಸೂರ್ಯ ಸಿನಿಮಾ ಮಾಡಲಿ, ಒಂದು ಪ್ರೊಡ್ಯೂಸ್ ಮಾಡೋಣ ನಾವು ಅಂತ. ಆಗ ನನಗೆ ಗೊತ್ತಿರತಕ್ಕಂತಹ ಒಂದು ಅದ್ಭುತ ಪ್ರತಿಭೆ ಅಂದರೆ ರಾಘು ಶಿವಮೊಗ್ಗ, ನನ್ನ ಆತ್ಮೀಯ ಗೆಳೆಯರು ಅವರು. ಸೊ ಹಾಗಾಗಿ ಅವ್ರಿಗೆ ನಾನು ಚರ್ಚೆ ಮಾಡಿದಾಗ, ಇಲ್ಲ ಸರ್ ನನ್ನ ಹತ್ರನೂ ಒಬ್ರು ಪ್ರೊಡ್ಯೂಸರ್ ಇದ್ದಾರೆ, ಅವ್ರ ಮಗನೂ ಸಿನಿಮಾದಲ್ಲಿ ಆಕ್ಟ್ ಮಾಡಬೇಕು ಅಂತಿದ್ದಾರೆ ಅಂತ ಹೇಳಿ, ಹಾಗೆ ಇಬ್ಬರು ಜೊತೆ ಮಾಡಿದವ್ರು ಅವರು. ಸೊ ಆಗ ರಾಮಣ್ಣನವರ ಮಗ ಸಾಗರ ರಾಮ್ನ ಮತ್ತೆ ಜಯಸೂರ್ಯನ ಒಟ್ಟಿಗೆ ಮಾಡಿ ಒಂದು ಕಥೆನ ಶುರು ಮಾಡಿದ್ರು. ಪೊಲೀಸ್ ಅಧಿಕಾರಿಯಾಗಿ ಏನು ಟಿಪ್ಸ್ ಕೊಡ್ಬೋದು ಅಂದ್ರೆ ಒಂದು ಕತೆ ನೈಜತೆಯಿಂದ ಕೂಡಿ ಬರ್ಲಿಕ್ಕೆ. ಯಾಕೆಂದ್ರೆ ಒಂದು ಸಿನಿಮಾ ಅಂತ ನೋಡಿದಾಗ ನಮ್ಗೆ ಅನಿಸ್ತಾ ಇತ್ತು, ಮಲಯಾಳಂ ಸಿನಿಮಾದಲ್ಲಿ ಎಷ್ಟು ನ್ಯಾಚುರಲ್ ಆಗಿ ತಗೊಂಡೋಗಿದ್ದಾರೆ, ಎಷ್ಟು ಹೋಮ್ ವರ್ಕ್ ಮಾಡಿದ್ದಾರೆ, ಈ ಥರ ಎಲ್ಲ ಅನಿಸ್ತಾ ಇತ್ತು. ನನಗೂ ಪೊಲೀಸ್ ಕೆಲಸದ ಮಧ್ಯೆ ಸ್ವಲ್ಪ ಜಾಸ್ತಿ ಸ್ಟ್ರೆಸ್ ಆದರೆ ಸಿನಿಮಾ ನೋಡೋ ಹುಚ್ಚು, ಅದು ಅವನಿಂದ ಶುರು ಆಗಿದ್ದು. ಅವ್ನ ಸಿನಿಮಾ ಅಂತ ಹೇಳಿ 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 ಅವನ ಜೊತೆ ನಾನು ಕೂತ್ಕೊಂಡು ಸಿನಿಮಾ ನೋಡೋಕೆ ಶುರು ಮಾಡ್ಬಿಟ್ಟಿದ್ದೀನಿ. ನಡುವೆ ವಾರಕ್ಕೆ 2 ಸಿನಿಮಾನಾದ್ರೂ ನೋಡ್ತೀನಿ ಕನಿಷ್ಠ. ಸೊ ಆವಾಗ ಅನಿಸ್ತಾ ಇತ್ತು ತುಂಬ ಚೆನ್ನಾಗಿ ಬರಬೇಕು ಅಂತ. ಸೊ ಇಬ್ಬರು ಚರ್ಚೆ ಮಾಡಿ ಡಿಸ್ಕಸ್ ಮಾಡಿ ಈ ಕತೆ ಬಗ್ಗೆ ಒಂದಷ್ಟು ಯಾವ ರೀತಿ ಮಾಡಿದ್ರೆ ಇನ್ನೂ ಅತ್ಯುತ್ತಮ ಆಗುತ್ತೆ ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡಿದ್ದು. ಸೊ ಈ ಕತೆ ಹೇಳೋಂಗಿಲ್ಲ, ಆಮೇಲೆ ಡೈರೆಕ್ಟರ್ ಸುಮ್ಮನೆ ಬಿಡಲ್ಲ. ಬಟ್ ಕತೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕತೆಗೆ ಒಂದು 3-4 ಆ್ಯಂಗಲಲ್ಲಿ ನಾವು ನೋಡ್ಬೋದು. ಬಟ್ ಎಲ್ಲರೂ ತುಂಬ ಬೇಜಾರು ಮಾಡ್ಕೊಂಡಿದ್ದೇನು ಅಂದರೆ, ಹೇಳ್ಬಿಡ್ಲ ಕತೆ ಅಲ್ಲ, ಯಾಕೆ ನಿಮ್ಮ ಮಗನಿಗೆ ಹೀರೋಯಿನ್ ಇಲ್ಲ ಈ ಸಿನಿಮಾದಲ್ಲಿ ಅಂತ ಎಲ್ಲರೂ ಕೇಳ್ತಾ ಇದ್ದಾರೆ. ಯಾಕೆ ನೀವು ಆ ವಯಸ್ಸಲ್ಲಿರೋ ಹುಡುಗನಿಗೆ ಅನ್ಯಾಯ ಮಾಡ್ತಾ ಇದ್ದೀರಾ ಅಂತ. ಮೊನ್ನೆ ಸುದೀಪ್ ಅವರು ಹಂಗೆ ಅಂದ್ರು, ವಾಟ್ ಇಸ್ ದಿಸ್ ಯು ಆರ್ ಡೂಯಿಂಗ್ ಅಂತ. ಸೊ ಅದಕ್ಕೆ ಮಗ ಪೋಲಿ ಆಗದೆ ಇರ್ಲಿ ಅಂತ ಅನ್ಕೊಂಡು ಈ ಸಿನಿಮಾದಲ್ಲಿ ಮಾಡಿದ್ದೀವಿ. ಆಲ್ರೆಡಿ ಒಂದು ಸಿನಿಮಾ ಮಾಡಿದಾಗ ನಾನು ಹೇಳಿದ್ದೆ, ಭೀಮಾ ಅಂತ ಒಂದು ಸಿನಿಮಾದಲ್ಲಿ ಮಾಡಿದಾಗ ತಾವೆಲ್ಲ ನೋಡಿದ್ರಿ.
ನಾನು ಎಷ್ಟೋ ಕಾಲೇಜಸ್ಗೆ ಸ್ಕೂಲ್ಗೆಲ್ಲ ಹೋಗ್ಬಿಟ್ಟು ಎಲ್ಲ ಮಕ್ಳಿಗೆ ಹೇಳ್ತೀನಿ ಚೆನ್ನಾಗಿರ್ಬೇಕು, ಸೈಬರ್ ಕ್ರೈಮ್ ಹುಷಾರಾಗಿರ್ಬೇಕು, ನಮ್ಮೆಲ್ಲ ಮಾಡಬಾರ್ದು ಅದು ಇದು ಅಂತೆಲ್ಲ. ಎಲ್ಲ ಆದ್ಮೇಲೆ ನನ್ನ ಫ್ರೆಂಡ್ ಒಬ್ಬ ಫೋನ್ ಮಾಡ್ದ, ಏನಮ್ಮ ಎಲ್ಲ ಕಡೆ ಕಾಲೇಜಲ್ಲಿ ಹೋಗ್ಬಿಟ್ಟು ಹೇಳ್ಬಿಟ್ಟು ಬರ್ತೀಯ, ಭೀಮಾದಲ್ಲಿ ನೋಡಿದ್ರೆ ನಿನ್ ಮಗ ನೀನ್ ಏನೇನ್ ಮಾಡಬಾರ್ದು ಅಂತ ಹೇಳ್ತೀಯ, ಎಲ್ಲ ಮಾಡ್ಬಿಡೋ ಸ್ಕ್ರೀನ್ ಮೇಲೆ ಅಂತ. ನಾನು ಹೇಳ್ದೆ ಅದು ನಂದಲ್ಲಪ್ಪ ತಪ್ಪು, ವಿಜಿದು, ಅವ್ರು ಡೈರೆಕ್ಟ್ ಮಾಡಿರೋದು, ಅವ್ರು ಮಾಡ್ತಿರೋದು ಅಂತ. ಹಾಗಾಗಿ ಈ ಸಿನಿಮಾದಲ್ಲಿ ಆ ಥರದ್ದು ಯಾವುದು ಮಾಡ್ಸಲ್ಲ ಅಂತ ಹೇಳಿದಾರೆ ರಾಘು ಶಿವಮೊಗ್ಗ ಅವರು ಅಲ್ವಾ? ಆ ಥರದ್ದೇನು ಮಾಡಿಸಿಲ್ಲ ಅಂತ ಹೇಳಿದಾರೆ. ಇಲ್ಲ ನೀವು ಕಾಲೇಜಲ್ಲಿ ಏನು ಹೇಳ್ತೀರಾ ಅದನ್ನೇ ಹೇಳಿದ್ದೀನಿ ಅಂತ. ಸೊ ಹಾಗಾಗಿ ಈ ಚಲನಚಿತ್ರ ಇದು 2ನೇ ಕಾರ್ಯಕ್ರಮ ಆಗ್ತಾ ಇದೆ. ಎಲ್ಲ ಮಾಧ್ಯಮದವರು ತುಂಬಾ ಸಪೋರ್ಟ್ ಕೊಡ್ತಾ ಇದ್ದೀರಾ. ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ನಾನು ಈ ಮಾತು ಹೇಳ್ತಾ ಇಲ್ಲ. ಒಂದು ಆಸೆ ಪಟ್ಟಂತ ಮಗ ಒಂದು ಕನಸು ಕಂಡ್ರೆ ಇವತ್ತಿನ ದಿವಸ ಚಿಕ್ಕಂದಲ್ಲಿ ನಮಗೊಂದಿತ್ತು. ನಮ್ಮ ಅಪ್ಪ ಅಮ್ಮ ಡಿಸೈಡ್ ಮಾಡ್ತಾ ಇದ್ರು ಯಾವ ತರ ಬಟ್ಟೆ ಹಾಕೋಬೇಕು, ಯಾವ ತರ ಹೇರ್ ಕಟ್ ಮಾಡಿಸ್ಕೊಬೇಕು, ಏನ್ ಕೆಲ್ಸಕ್ಕೆ ಹೋಗ್ಬೇಕು ಅಂತ ಅವರೇ ಡಿಸೈಡ್ ಮಾಡೋರು. ಯಾಕಂದ್ರೆ ಇದು ಮಗನ್ಗೆ ಒಳ್ಳೇದು ಅಂತ ಅವ್ರು ಡಿಸೈಡ್ ಮಾಡೋರು. ಅದು ಕಾಲ ಹೋಯ್ತು, ಈಗ ಕಾಲ ಬದಲಾವಣೆ ಆಗಿದೆ. ಈಗ ಮಗನಿಗೆ ಏನ್ ಇಷ್ಟ ಅದಕ್ಕೆ ಸಪೋರ್ಟ್ ಮಾಡಬೇಕು ಅಂತ ನಾನು ತೀರ್ಮಾನ ತಗೊಂಡಿದ್ದೀನಿ. ಮಕ್ಕಳ ಆಸೆ ಏನಿದೆ ಆ ಆಸೆಗೆ ಒಬ್ಬ ತಂದೆಯಾಗಿ ನಾನು ಏನ್ ಮಾಡ್ಬೋದೋ ಅದನ್ನ ಮಾಡುವಂತ ಒಂದು ಪ್ರಯತ್ನದಲ್ಲಿದ್ದೀನಿ. ಮತ್ತೆ ಅತಿ ಮುಖ್ಯವಾಗಿ ಈ ಕಾರ್ಯಕ್ರಮಕ್ಕೆ ಬರೀ ಒಂದು ಫೋನ್ ಕಾಲಲ್ಲಿ ನಾನು ಮಾತಾಡಿ ರಿಕ್ವೆಸ್ಟ್ ಮಾಡಿದಾಗ ನಮ್ಮ ಆಕ್ಷನ್ ಪ್ರಿನ್ಸ್ ಅವರು ಒಂದೇ ಒಂದು ಮಾತಲ್ಲಿ ಆಯ್ತಣ್ಣ ಬರ್ತೀನಿ ಬಿಡೋಣ, ಯಾಕೆ ಯೋಚನೆ ಮಾಡ್ತೀರಾ, ನಾನು ಆ ಕಾರ್ಯಕ್ರಮಕ್ಕೆ ಬರ್ತೀನಿ ಅಂತ. ಅವರು ಮೈಸೂರಲ್ಲಿದ್ರು, ಅವರ ಕುಟುಂಬ ಕಾರ್ಯಕ್ರಮ ಇತ್ತು. ಆಕ್ಚುಲಿ ಅವರು ನಾಳೆ ಬರ್ಬೇಕಾಗಿದ್ದವರು, ನಾವು ರಿಕ್ವೆಸ್ಟ್ ಮಾಡಿದ್ದಕ್ಕೆ ನಾಳೆ ಬರ್ಬೇಕಾಗಿದ್ದವರು ಇವತ್ತು ಪ್ರೀಪೋನ್ ಮಾಡ್ಕೊಂಡು ನಿಮ್ಗೆ ಆಶೀರ್ವಾದ ಮಾಡ್ಲಿಕ್ಕೆ, ಪ್ರೀತಿ ತೋರಿಸ್ಲಿಕ್ಕೆ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಒಂದು ಹಳೆಯ ಸಂಬಂಧ, ನಮ್ಮ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರ ತಾತ ಹೆಸರು ಗೊತ್ತಾ? ಶಕ್ತಿ ಪ್ರಸಾದ್ ಸರ್. ಅಲ್ಲಿ ಕೂತಿರಲ್ಲ ನೋಡಿ, ಅಷ್ಟು ಸಿಂಪಲ್ ಆಗಿ ಯಾರು ಕೂತ್ಕೊಳಕ್ ಆಗಲ್ಲ. ಫಿಲ್ಮ್ ಆಕ್ಟರ್ ಮೆಟ್ಲ ಮೇಲೆ ಆರಾಮಾಗಿ ಕೂತ್ಕೊಂಡಿದ್ದಾರೆ ನಮ್ಮ ಕಿಶೋರ್. ನಮ್ಮ ಕಿಶೋರ್ ಅವ್ರ ತಂದೆ ಮತ್ತೆ ನಮ್ಮ ತಾಯಿ ಮೂವರು ಫೋರ್ಟ್ ಹೈಸ್ಕೂಲಲ್ಲಿ ಒಟ್ಟಿಗೆ ಟೀಚರ್ ಆಗಿ ಕೆಲಸ ಮಾಡಿದವರು. ನಮ್ಮ ತಾಯಿ, ಅವ್ರ ತಂದೆ, ಇವ್ರ ತಾತ. ನಮ್ಮ ತಾಯಿಯವ್ರು ಇಲ್ಲಿದಾರ, ಶ್ರೀಮತಿ ಯಲ್ಲಮ್ಮನವರು. ಅವರೇ ನನಗೆಲ್ಲ ರೀತಿ ಸಪೋರ್ಟ್. ಸೊ ಅವರು ಟೀಚರ್ ಆಗಿ ಮಾಡತಕ್ಕಂಥ ಕೆಲಸಗಳು ಅಲ್ಲದೆ ಸಮಾಜಮುಖಿಯಾಗಿ ತುಂಬಾ ಕೆಲಸ ಮಾಡಿದ್ದಾರೆ. ನನಗೆ 1ನೇ ಕ್ಲಾಸಲ್ಲಿ ಹೆಸರಿಗೆ ಸ್ಕೂಲಿಗೆ ಸೇರಿಸೋ ಹೋಗ್ಲೇನೆ ನನ್ನ ಇನ್ಶಿಯಲ್ ಎಲ್ಲರಿಗೂ ಗೊತ್ತಿರುತ್ತೆ, ರಾಜೇಶ್ LY ಅಂತ. ಯಾಕೆ LY ಬಂತು ಅಂತ ಈ ವೇದಿಕೆಯಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಎಲ್ ಅಂದ್ರೆ ನಮ್ಮ ತಂದೆ ಹೆಸರು ಲಕ್ಷ್ಮಯ್ಯ ಅಂತ. ಇಲ್ಲಿ ಸ್ಟೈಲಿಶ್ ಆಗಿ ಕೂತ್ಕೊಂಡಿದಾರಲ್ಲ, ಗಡ್ಡ ಬಿಟ್ಕೊಂಡು ಅವರೇ ಸ್ಮೈಲ್ ಹಿಡ್ಕೊಂಡು. ವೈ ಅಂದ್ರೆ ನಮ್ಮ ತಾಯಿ ಹೆಸರು ಯಲ್ಲಮ್ಮ ಅಂತ. ಯಾಕೆಂದ್ರೆ ಯಾರು ಮಕ್ಕಳಿಗೆ ಅಮ್ಮನ ಹೆಸರು ಇಡಲ್ಲ, ತಂದೆ ಹೆಸರು ಊರ ಹೆಸರು ಇಡ್ತಾರೆ. 9 ತಿಂಗಳು ಹೊತ್ತು ಎತ್ತು ಇರೋದು ನಾನು, ನನ್ನ ಮಗನೇ. ನನ್ನ ಹೆಸರು ಯಾಕೆ ಇರಬಾರ್ದು, ಸೊ ನನ್ನ ಹೆಸರು ಇರಬೇಕು ಇನ್ಶಿಯಲ್ ಅಲ್ಲಿ ಅಂತೇಳಿ ಆಗಿನ ಕಾಲದಲ್ಲಿ ಅಂತಹ ಚಿಂತನೆಗಳನ್ನ ಇಟ್ಕೊಂಡು ಬಂದಂತವ್ರು. ಸೊ ಅಂತಹ ಚಿಂತನೆಗಳಿಂದ ಅವ್ರು ಬಂದಂತ ಆ ಬ್ಯಾಕ್ ಗ್ರೌಂಡ್ ಅವ್ರು ಬಂದಿರೋದ್ರಿಂದ ಇವತ್ತು ನನ್ನ ಮಗ ಏನ್ ಮಾಡ್ತಾನೋ ಮಾಡ್ಲಿ, ಸಿನಿಮಾದಲ್ಲಿ ಅವನು ನಾಯಕ ಪಾತ್ರನಾದ್ರೂ ಮಾಡ್ಲಿ, ವಿಲನ್ ಆದ್ರೂ ಮಾಡ್ಲಿ, ಸಪೋರ್ಟಿಂಗ್ ಆಕ್ಟರ್ ಆದ್ರೂ ಮಾಡ್ಲಿ, ಆದ್ರೆ ಏನ್ ಮಾಡ್ತಾನೋ ಅದ್ರಲ್ಲಿ ಲೆಟ್ ಹಿಮ್ ಡೂ ದ ಬೆಸ್ಟ್, ಅಷ್ಟೇ ನನ್ನ ಆಸೆ. ಮತ್ತೆ ಎಂಟೈರ್ ಚಿತ್ರತಂಡ ತುಂಬಾ ಚೆನ್ನಾಗಿ ಮಾಡಿದೀರಾ. ನಾನು ಸಿನಿಮಾನ ಪ್ರಮೋಟ್ ಮಾಡಬಾರ್ದು, ಆದ್ರೆ ತಂದೆಯಾಗಿ ಹೇಳೋದು, ಒಬ್ಬ ಆಡಿಯನ್ಸ್ ಆಗಿ ಹೇಳೋದೇನಾದ್ರೆ ಸಿನಿಮಾ ನೋಡಿದಾಗ ನನಗೆ ಇಷ್ಟ ಆಯ್ತು, ಇಲ್ಲಾಂದ್ರೆ ನಿಮ್ ಜೊತೆ ಸಪೋರ್ಟ್ ಮಾಡ್ತಾ ಇರಲಿಲ್ಲ. ಬಿಡು ಏನೋ ಮಾಡೋರು ಹೋದ್ರೆ ನಂಗೂ ಮರ್ಯಾದೆ ಬಿಟ್ಟು ಸುಮ್ಮನೆ ಬಿಡ್ತಾ ಇದ್ದೆ. ಸೊ ಸಿನಿಮಾ ಚೆನ್ನಾಗಿ ಬಂದಿದೆ. ಆ ಹಾಡೆಲ್ಲ ನಂಗೆ ತುಂಬಾ ಇಷ್ಟ ಆಯ್ತು. ಸಖತ್ ಮೋಟಿವೇಶನಲ್ ಸಾಂಗ್ ಅದು. ಜೀವನದಲ್ಲಿ ಸೋತವ್ರಿಗೆ ಮತ್ತೆ ಗೆಲ್ಲಿಕ್ಕೆ ಒಂದು ಅನುಕೂಲ ಆಗುವಂತ ಸಾಂಗು. ಕನ್ನಡದಲ್ಲೂ ಒಂದು ರಾಪ್ ಮ್ಯೂಸಿಕ್ ಇದೆ ಅನ್ನೋದನ್ನ ಜೂಡೋ ಸೈಡ್ ಅವರು ತೋರಿಸ್ಕೊಟ್ಟಿದ್ದಾರೆ. ನೋಡಿ, ನಮ್ದು ಸಾಂಗ್ ಪ್ಲೇ ಮಾಡಿ ಅಂತ. ನೀವು ಪಬ್ಬಲ್ಲಾದ್ರೂ ಪ್ಲೇ ಮಾಡಿ, ಜಿಮ್ಮಲ್ಲಾದ್ರೂ ಪ್ಲೇ ಮಾಡಿ, 2 ಕಡೆ ಪ್ಲೇ ಮಾಡಕ್ ಆಗುವಂತ ಒಂದು ಅದ್ಭುತವಾದಂತ ಸಾಂಗ್ ನ ಜೂಡೋ ಸ್ಯಾಂಡಿ ಅವ್ರು ಕೊಟ್ಟಿದ್ದಾರೆ. ಇದ್ರ ಜೊತೆಗೆ ಅಲ್ದಿರಾ ನಾವೆಲ್ಲರೂ ಹಿಂದೆ ಸಾಂಗ್ಸ್ ನ ತುಂಬಾ ಕೇಳ್ಕೊಂಡು ಬಂದಿರ್ತೀವಿ. ಸೊ ಇನ್ನೊಂದು ಒಬ್ಬ ಅದ್ಭುತವಾದಂತ ಸಿಂಗರ್ ಕೈಯಲ್ಲಿ ಆಡ್ಸಿದ್ದಾರೆ. ಈ ಸಾಂಗ್ ನ ಹಾಡಿದಾಗ ರಾಘು ಶಿವಮೊಗ್ಗ ಅವರು ಸುಮ್ಮನೆ ಟ್ರ್ಯಾಕ್ ಸಾಂಗ್ ಆಡ್ತೀನಿ ಅಂತ ಹಾಡಿದ್ರು. ಆ ಹಾಡಿದಾಗ ಯಾಕೋ ಅವ್ರ ವಾಯ್ಸ್ ಒಂಥರ ನಮ್ಗೆ ಇಷ್ಟ ಆಗ್ಬಿಡ್ತು. ಇದು ಯಾಕೋ ಒಂಥರ ಚೆನ್ನಾಗಿದೆಯಲ್ಲ, ನಾವು ಜೊತೆಲಿ ಸೇರ್ಕೊಂಡೆಲ್ಲ ಹೇಳ್ಕೋಬೋದಲ್ಲ ಅಂತ ಅನಿಸ್ತು. 2 ನಿಮಿಷ ತಗೋತೀವಿ. ಪಾಪ ಪೊಲೀಸ್ ಕೈಲಿ ಮೈಕ್ ಕೊಟ್ಟಿನಿ ಏನ್ ಮಾಡ್ತಾರೆ. ಹಂಗಾಗಿ ಆವಾಗ ಹೇಳಿದಾಗ ನಾವು ಜೂಡೋ ಸೈಡಿ ಸರ್ ಹತ್ರ ಯಾಕೋ ಇದು ಚೆನ್ನಾಗಿದೆಯಲ್ಲ ಅಂದಾಗ ವಿ ವಿಲ್ ಕೀಪ್ ದಿಸ್ ಅಂದ್ರೆ ಒಂದೇ ಮಾತು. ಎಲ್ಲಿದ್ದಾರೆ ಜೂಡೋ ಸರ್? ನೋ ಸರ್, ಇಟ್ ಲುಕ್ಸ್ ಗುಡ್, ವಿ ವಿಲ್ ಕೀಪ್ ದಿಸ್ ಟ್ರ್ಯಾಕ್ ಅಂತ. ಆಮೇಲೆ ಯಾರೋ ಒಬ್ರು ಮ್ಯೂಸಿಕ್ ನ ತಗೊಳಕ್ ಬಂದಾಗ ಇಲ್ಲ ನೀವು ಸಿಂಗರ್ನ ಚೇಂಜ್ ಮಾಡಿ ಅಂದ್ರು. ಅವಾಗ ನಾನು ಒಪ್ಲಿಲ್ಲ. ಡೈರೆಕ್ಟರ್ ಫೋನ್ ಮಾಡಿದ್ರು, ಬೇಡ ಅದು ಮ್ಯೂಸಿಕ್ ಸೇಲ್ ಆಗುತ್ತೋ ಬಿಡುತ್ತೋ, ಬಟ್ ಪರವಾಗಿಲ್ಲ ನೀವೇ ಇರ್ಬೇಕು ಸಿಂಗರ್ ಆಗಿ ಅಂತ. ಸಿಂಗರ್ನ ಚೇಂಜ್ ಮಾಡೋದು ಬೇಡ ಅಂತ. ಆದ ನಮ್ಮ ಲಹರಿ ಆನಂದ್ ಸರ್ ಇಲ್ಲಿ ಕೂತಿದ್ದಾರೆ.
ಲಹರಿಯ ಕಂಪನಿಯವರು ವೇಲು ಸರ್, ಲಕ್ಕಿ ಲಹರಿ ವೇಲು ಸರ್ ಅವರು ಈ ಹಾಡನ್ನ ಕೇಳಿ ಇಷ್ಟಪಟ್ಟು ಇಮಿಡಿಯೇಟ್ ಅವ್ರು ಎಸ್ ಅಂತಂದ್ರು. ಅವ್ರು ನಮ್ಮ ಜೊತೆ ಟೈ ಅಪ್ ಆಗಿದ್ದಾರೆ. ಬಿಗ್ FM ರೇಡಿಯೋದವರು ಸಹ ನಮ್ಮ ಜೊತೆ ಈ ಸಾಂಗ್ಸ್ಗೆ ಪಾರ್ಟ್ನರ್ ಆಗಿ ಟೈ ಅಪ್ ಆಗಿದ್ದಾರೆ. ಆದರೆ ಈ ಕಾರ್ಯಕ್ರಮ ನೀವೆಲ್ಲರೂ ಇಲ್ಲ ಅಂತಂದಿದ್ರೆ ಖಂಡಿತ ಯಶಸ್ವಿ ಆಗ್ತಾ ಇರಲಿಲ್ಲ. ಇವತ್ತೇನು ಹೌಸ್ಫುಲ್ ಆಗಿದೆ, ಇದೇ ತರ ನಾಳೆ ಚಿತ್ರಮಂದಿರಗಳು ಹೌಸ್ಫುಲ್ ಆದ್ರೆ ಪ್ರೊಡ್ಯೂಸರ್ ಸುಖವಾಗಿ ಮತ್ತೊಂದು ಕನ್ನಡ ಚಲನಚಿತ್ರ ಮಾಡ್ತಾರೆ. ಯಾಕ್ರಿ ರಮಣ ಕೈ ಮಾಡಲ್ವಾ? ಮನೆಗೆ ಎತ್ಕೊಂಡು ಹೋಗ್ಬೇಕು ಅಂತೀರಿ ದುಡ್ಡ? ಇಲ್ಲ ತಾನೆ? ಆಯ್ತು, ಮತ್ತೆ ಮಾಡಿ ಆಯ್ತು. ಯಾಕಂದ್ರೆ ಕನ್ನಡ ಚಲನಚಿತ್ರಗಳಾಗಿ ಬೆಳೆಯುತ್ತೆ, ಆಗ ಇನ್ನೊಂದಷ್ಟು ಹೊಸ ಹಾಡುಗಳು ಬರುತ್ತೆ, ಹೊಸ ಪ್ರತಿಭೆಗಳಿಗೆ ಅವಕಾಶ ಸಿಗುತ್ತೆ. ನಾನು ಜಾಸ್ತಿ ಸಮಯ ತಗೊಂಡು ಮಾತಾಡ್ಬಿಟ್ಟೆ. ಬಟ್ ಧ್ರುವ ಅವ್ರ ಬಗ್ಗೆ ಮೊದಲಿಂದ ಒಂದು ಅಪಾರವಾದಂತ ಪ್ರೀತಿ. ಯಾಕೆಂದ್ರೆ ಒಬ್ಬ ನಟನಾಗಿ ಬಂದು ಗುರುತಿಸ್ಕೊಂಡು ಒಂದು ಶಕ್ತಿಯುತವಾಗಿ ಬೆಳೆಯೋದಕ್ಕೆ ತುಂಬಾ ಹಾರ್ಡ್ ವರ್ಕ್ ಬೇಕು, ತುಂಬಾ ಎಫರ್ಟ್ಸ್ ಬೇಕು. ಯಾಕೆಂದ್ರೆ ಇಟ್ಸ್ ನಾಟ್ ದಟ್ ಈಸಿ. ಒಂದು ಕ್ಯಾರೆಕ್ಟರ್ ಮಾಡೋದಕ್ಕೆ ಒಬ್ಬರಿಗೆ ಅಷ್ಟು ಕಷ್ಟ ಇರುತ್ತೆ. ಆ ಫಿಟ್ನೆಸ್ ಮೇಂಟೈನ್ ಮಾಡ್ಕೋಬೇಕು, ಆ ಸಮಯವನ್ನು ಕೊಡಬೇಕು, ಇರತಕ್ಕಂಥ ಫ್ಯಾನ್ಸು ನಿಜವಾಗ್ಲೂ ನಿಮ್ಗೆ ಹೆಂಗೆ ಪೇಷನ್ಸ್ ಬರ್ತೋ ಗೊತ್ತಿಲ್ಲ. ನಾನು ನೋಡ್ತಾ ಇರ್ತೀನಿ, ನೀವು ಬಂದು ನಿಂತ್ಕೊಂಡಿರ್ತೀರಾ ಪಾಪ ಗೇಟ್ ಹತ್ರ ನಿಂತ್ಕೊಂಡು. ಆ ಹುಡುಗರು ಒಬ್ಬೊಬ್ರು ಬಂದು ಒಂದೊಂದು ಹಾಡು ಆಡ್ತಾ ಇರ್ತಾರೆ, ಒಂದೊಂದು ಡೈಲಾಗ್ ಹೊಡಿತಾ ಇರ್ತಾರೆ. ನನಗೆ ಸ್ಟೇಷನ್ ಸಿಕ್ಕಿರ್ ತಗೊಂಡು ಆಡಿದವನ್ನ ನಿಮ್ಗೆ ಭಗವಂತ ಅದು ಹೆಂಗೆ ಇಷ್ಟು ಪೇಷನ್ಸ್ ಕೊಡ್ತಿದ್ದೆ ನನಗಂತೂ ಗೊತ್ತಿಲ್ಲ. ಆವತ್ತು ನಾನು ಅನ್ಕೊಂಡು ಆ ವಿಡಿಯೋ ನೋಡಿದಾಗ ಆಹಾ, ನಮಗೂ ಈ ತರ ಒಂದು ತಾಳ್ಮೆ ಬರಬೇಕು. ಇವ್ರು ಯಾವ ತರ ಯೋಗಾಭ್ಯಾಸ ಮಾಡ್ತಾರೋ ಒಂದ್ಸಲ ಕೇಳ್ಕೋಬೇಕು, ಯಾವ ತರ ಆ ಪೇಷನ್ಸ್ನ. ಯಾಕಂದ್ರೆ ಅದು ಬೇಕಾಗುತ್ತೆ, ಅದು ಅಂತಹ ಒಂದು ದೊಡ್ಡ ತಾಳ್ಮೆ. ಒಪ್ತೀರಾ? ನಿಜಾನ? ನಿಜ ಅಂದ್ರೆ ಒಂದು ಜೋರ್ ಚಪ್ಪಾಳೆ ಕೊಡಿ. ಇನ್ನು ಯಾರಿಗೂ ಅಷ್ಟು ತಾಳ್ಮೆ ಬರಕ್ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಒಬ್ಬ ಅಭಿಮಾನಿ ಬಂದಿದ್ದಾನೆ, ಅವನ ಪ್ರೀತಿಯಿಂದ ಬಂದಿದ್ದಾನೆ, ಅವನಿಗೆ ಸಮಯ ಕೊಡ್ಬೇಕು ಅಂತ ನಿಮ್ದೊಂದು ಆ ಭಾವನೆ ಇದೆಯಲ್ಲ, ಅದು ನಿಮ್ಮನ್ನ ಒಂದು ಬೇರೆ ಲೆವೆಲ್ ತಗೊಂಡುತ್ತೆ. ಕೇವಲ ಅದ್ಭುತ ನಟ ಅಲ್ಲ, ಒಬ್ಬ ಒಳ್ಳೆ ಉತ್ತಮ ಮಾನವತಾವಾದಿ ಅಂತ ತೋರಿಸುತ್ತೆ. ಅವ್ರನ್ನ ಒಬ್ಬ ಮನುಷ್ಯನ ಗೌರವಿಸೋದನ್ನ ತೋರಿಸುತ್ತೆ. ಹಾಗಾಗಿ ನೀವು ಇನ್ನೂ ಚೆನ್ನಾಗಿ ಬೆಳಿಬೇಕು, ಮುಂದಕ್ಕೆ ಹಾಲಿವುಡ್ ಲೆವೆಲ್ ನೀವು ಹೋಗ್ಬೇಕು ಅಂತ ಬಯಸ್ತಾ ನನ್ನ ಈ ಮಾತುಗಳನ್ನ ಮುಗಿಸ್ತೀನಿ. ವಿಜಯ್ ಕುಮಾರ್ ಮತ್ತೆ ನಾಗೇಂದ್ರ, ನಮ್ಮ ಬಾಬು ಅವರು ಮತ್ತೆ ರಾಮಣ್ಣವರು, ಈ ನೀವಿಲ್ಲ ಅಂತಂದ್ರೆ ಈ ಮಗ ನನ್ನ ಮಗ, ನಿಮ್ಮೆಲ್ಲರ ಮಗ. ಸೊ ನಮ್ಮನೇಲಿ ಇರೋರ್ಗು ಅಷ್ಟೇ ನಮ್ಮ ಮಗ. ಒಂದ್ಸಲ ಚಲನಚಿತ್ರಕ್ಕೆ ಬಂದಾದ್ಮೇಲೆ ನಿಮ್ಮೆಲ್ಲರಿಗೂ ಸೇರಿದ ಮಗ. ನಾಳೆ ನಿಮ್ಗೆ ಈ ಸಿನಿಮಾ ಚೆನ್ನಾಗಿದೆ ಅನ್ಸಿದ್ರೆ ಅವನ್ನ ಬೆಳೆಸಿ, ಚೆನ್ನಾಗಿಲ್ಲ ಅನ್ಸಿದ್ರೆ ಇದು ಲಾಸ್ಟ್ ಸಿನಿಮಾ ಮಾಡಿ ಮನೆಗೆ ಕಳಿಸಿ ಬೇರೆ ಕೆಲಸಕ್ಕೆ ಹಾಕ್ತೀನಿ. ನಮಸ್ಕಾರ, ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು.